ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ 27ನೇ ದಿನದ ವ್ಲಾಗು. ಬೆಳಗ್ಗೆ 5:45ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫಸ್ಟು ಪಾತ್ರೆ ಉಜ್ಜಬೇಕಾಗಿತ್ತು. ನೈಟ್ ಸ್ವಲ್ಪ ಪಾತ್ರೆ ಹಾಗೆ ಬಿಟ್ಬಿಟ್ಟಿದೆ. ಸೊ ಹಾಗೆ ಬೆಳಗ್ಗೆ ಫಸ್ಟ್ ಎಲ್ಲ ಉಜ್ಜಿಬಿಟ್ಟು ಆಮೇಲೆ ಮನೆ ಕ್ಲೀನ್ ಮಾಡೋಣ ಅಂತ ನಾನು ಆಲ್ಮೋಸ್ಟ್ ನೈಟ್ ಪಾತ್ರೆ ಉಜ್ಜಿದ ದಿನ ಏನಾಗುತ್ತೆ ಅಂದರೆ ನನಗೆ ಬೆಳಗ್ಗೆಗೆ ಅಷ್ಟೊಂದು ಕೆಲಸ ಇರೋದಿಲ್ಲ. ಸೊ ಆವಾಗ ಬೇಗ ಕೆಲಸ ಆಗುತ್ತೆ. ಹೋಟೆಲ್ ಕೆಲಸ, ಮನೆ ಕೆಲಸ ಎಲ್ಲನೂ ಬೇಗನೆ ಮುಗಿಸ್ಕೊತೀನಿ. ಇಲ್ಲಾಂದರೆ ಎಲ್ಲನೂ ಪೆಂಡಿಂಗ್ ಆಗಿಬಿಡುತ್ತೆ. ನಾನು ಎಷ್ಟೇ ನೈಟ್ ಹೊತ್ತು ಪಾತ್ರೆ ಉಜ್ಜಬೇಕು ಅಂದ್ಕೊಂಡ್ರೆ ಕೂಡ ಒಂದೊಂದು ದಿವಸ ತುಂಬ ಟಯರ್ಡ್ ಆಗಿರೋ ಕಾರಣ ನಾನು ಪಾತ್ರೆ ಉಜ್ಜೋದಕ್ಕೆ ಆಗೋದೇ ಇಲ್ಲ. ಸೊ ಹಾಗೆ ಫಸ್ಟು ಪಾತ್ರೆ ಎಲ್ಲ ಉಜ್ಜಕ್ಕೆ ಸ್ಟಾರ್ಟ್ ಮಾಡಿದೆ. ಅಷ್ಟರೊಳಗೆ ಯಜಮಾನ್ರು ಬಂದು ನೀರು ಕೊಡು ಅಂತ ಹೇಳಿದ್ರು. ಫಸ್ಟ್ ಅವ್ರಿಗೆ ನೀರು ಕೊಟ್ಬಿಟ್ಟು ಬಂದು ಆಮೇಲೆ ಪಾತ್ರೆ ಎಲ್ಲ ಉಜ್ಜಿ ಟೀ ಇಡೋಣ ಅಂದರೆ ಹಾಲು ಇರಲಿಲ್ಲ. ಹೋಗಿ ಹಾಲು ತೊಗೊಂಬಂದು ಟೀ ಇಟ್ಟೆ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕುವಂಥ ವಿಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಸೊ ಪಾತ್ರೆ ಎಲ್ಲ ಉಜ್ಜಿದಾದ್ಮೇಲೆ ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ಆಚೆ ನೀರೆಲ್ಲ ಹಾಕಿ ರಂಗೋಲಿ ಹಾಕಿ ಮನೆ ಗುಡಿಸೋದಕ್ಕೆ ಅಂತ ಹೋಗ್ತೀನಿ. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳಬೇಕು ಅಂತ ಅನ್ಕೋತಾ ಇದ್ದೀನಿ ಅಂದರೆ, ಕೈ ಕೆಸರ ಆದರೆ ಬಾಯಿ ಮೊಸರು, ಇವೆಲ್ಲ ಹಳೇ ಕಾಲದಲ್ಲಿ ಮಾಡಿರೋ ಅಂಥ ಒಂದು ಇದು. ಸೊ ಅವರು ಅದ್ರ ಪ್ರಕಾರನೇ ಈಗ ಕೂಡ ನಡೀತದೆ. ಅವರು ಒಂದು ಮಾಡಿರೋ ಒಂದು ಎದಿದೆ ಅಲ್ವಾ, ಅದು ತುಂಬಾ ಒಂದು ವರ್ತ್ ಅಂತ ಅನ್ಬೋದು. ಆ ಕಾಲದಲ್ಲಿ ಏನೆಲ್ಲ ದೊಡ್ಡವರು ಮಾಡಿದ್ದಾರೆ, ಈ ಕಾಲದಲ್ಲಿ ನಮ್ಮ ಜೀವನದಲ್ಲಿ ಅದು ಒಂದೊಂದು ಟೈಮ್ ಅದು ಹಾಗೆ ನಡೀತಾ ಇರುತ್ತೆ. ಬಟ್ ಅದು ನಮಗೆ ಗೊತ್ತಿರೋದಿಲ್ಲ. ನಾವೆಲ್ಲ ಇವಾಗ ಏನು ಅನ್ಕೊತೀವಿ, ಎಲ್ಲನೂ ಅಡ್ವಾಂಟೇಜಾಗಿ ತೊಗೋತೀವಿ ಎಲ್ಲನೂ. ಸೊ ಫಾಸ್ಟ್ ಆ್ಯಂಡ್ ಮೂವಲ್ಲಿರೋದ್ರಿಂದ, ನೆಟ್ವರ್ಕ್ ಎಲ್ಲ ಇದೆ ಜಾಸ್ತಿ ಇದಾಗಿರೋದ್ರಿಂದ ಸೊ ನಾವು ಹಳೆ ಕಾಲದ ಎಲ್ಲನೂ ಬಿಟ್ಬಿಡ್ತೀವಿ. ಈಗಿನ ಕಾಲಕ್ಕೆ ಏನು ನಮ್ಮ ಜೀವನ ಹೊಂದ್ಕೊಳ್ಳುತ್ತಾ ಹಾಗೆ ಹೊಂದ್ಕೊಳ್ಳೋಕೆ ಹೋಗ್ತಾ ಇರ್ತೀವಿ. ಬಟ್ ಆಗಿನ ಕಾಲದಲ್ಲಿ ಇದ್ದಿದ್ದಂಥ ಕೆಲವೊಂದು ರೂಲ್ಸನ್ನ ನಾವು ಫಾಲೋ ಮಾಡಿದ್ರೆ ಈಗ ಕೂಡ ನಮ್ಮ ಆರೋಗ್ಯ ಆಗಿರ್ಬೋದು, ನಮ್ಮ ಜೀವನ ಆಗಿರ್ಬೋದು ಅಷ್ಟೇ ಸುಖವಾಗಿರುತ್ತೆ ಅಂತ ನಾನು ಹೇಳ್ತೀನಿ. ಸೊ ಹೇಗೆ ಅಂತ ಹೇಳಿದ್ರೆ, ಕಷ್ಟಪಟ್ಟು ದುಡಿದ್ರೆ ಬಾಯಿ ಮೊಸರಾಗೋದು ನಿಜ ಅಲ್ವಾ. ಯಾವುದೋ ಒಂದು ಸುಮ್ಮನೆ ಕುತ್ಕೊಂಡು ತಿಂತೀನಿ ಅಂತ ಹೇಳಿ ಇನ್ನೇನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಆಗಿ ಜೀವನನ ಕತ್ಲಿಗೆ ತಳ್ಕೊಳೋ ಬದಲು, ಈಗ ನಾನು ದುಡಿಲೇಬಾರ್ದು, ಕುತ್ತಿ ಜಾಗದಲ್ಲೇ ನಾನು 1,00,000 ದುಡಿತೀನಿ, 50,000 ದುಡಿತೀನಿ ಅಂದರೆ, ಇಲ್ಲ ಇನ್ಯಾರ್ದೋ ಕಣ್ಣೀರಿಂದ ಆಗಿರ್ಬೋದು, ಇಲ್ಲ ಇನ್ಯಾರೋ ಮೋಸ ಮಾಡಿದ್ದಾಗಿರ್ಬೋದು, ಈ ಥರ ತುಂಬಾ ಇರುತ್ತೆ. ಸೊ ಅಂಥ ದುಡಿಯೋದಕ್ಕಿಂತ ಒಂದು ಕಲ್ಲು ಹೊತ್ತು ಒಂದಿನ ಎಲ್ಲ ಕಲ್ಲು ಹೊತ್ತು ಬಂದರೆ ಕೂಡ ಮನೆಗೆ ಅವತ್ತು ನೈಟ್ ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ. ಜೀವನ ಕೂಡ ಸುಖವಾಗಿರುತ್ತೆ. ಸೊ ನಮಗೆ ಕಷ್ಟ ಅನ್ನೋದೇನು ಅಂತ ಗೊತ್ತಾಗಿರೋದನ್ನ ನಾವು ಯಾರಿಗೂ ಮೋಸ ಮಾಡೋಕ್ಕೆ ಹೋಗೋದಿಲ್ಲ. ಒಂದು ಎರಡನೇದು ಬಂದು, ಜೀವನನ ನಾವು ಹೇಗೆ ರೂಪಿಸ್ಕೋತೀವೋ ಹಾಗಿರುತ್ತೆ. ಕಲ್ಲು ಮುಳ್ಳು ಎಲ್ಲ ಜೀವನದಲ್ಲಿ ಇರೋದು ನಿಜ ಅಲ್ವಾ. ನಾವು ಹೆಂಗೆಲ್ಲ ನಮ್ಮ ಜೀವನದಲ್ಲಿ ಕಷ್ಟನೂ ಆಗಿರ್ಬೋದು, ಸುಖನೂ ಆಗಿರ್ಬೋದು, ಯಾವ ರೀತಿ ನಾವು ರೂಪಿಸ್ಕೋತೀವಿ, ಯಾವ ರೀತಿ ನಾವು ಜೀವನದಲ್ಲಿ ಒಂದು ಎಥ್ನಿಕ್ಸ್ನ ಇಟ್ಕೋತೀವಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೊ ಕೈ ಕೆಸರಾದರೆ ಬಾಯಿ ಮೊಸರು ಅಂತ, ಕಷ್ಟಪಟ್ಟು ದುಡಿದ್ರೆ ನಾಳೆ ದಿನ ಕುತ್ಕೊಂಡು ಆರಾಮಾಗಿ ತಿನ್ಬೋದು ಅಂತ. ಇನ್ನೊಂದು ಕೂಡ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ನಾವು ವಯಸ್ಸಾದಮೇಲೆ ಕೂತು ತಿನ್ನಬೇಕು ಅಂದರೆ ವಯಸ್ಸು ಇರಬೇಕಾದ್ರೆ ಕಷ್ಟಪಟ್ಟು ದುಡಿಬೇಕು ಅಂತ. ಸೊ ಈಗ ನನಗೆ 25-30 ಇಯರ್ಸ್ ಆಗಿದೆ ಅಂದರೆ, ನಾನು ಇವಾಗೇನಾದರೂ ಕುತ್ಕೊಂಡು ತಿಂದರೆ 70-80 ಇಯರ್ಸ್ ಬಂದಾಗ ನಾನು ಆವಾಗ ದುಡಿಯೋವಂಥ ಪರಿಸ್ಥಿತಿಯಲ್ಲಿ ಬರುತ್ತೆ. ಸೊ ಇವಾಗ ನಾನು ಮೈ ಬಗ್ಸಿ ದುಡ್ದು ಇವಾಗ ನಾನು ಕಷ್ಟಪಟ್ಟು ಒಂದು 10 ರೂಪಾಯಿ ಸೇವಿಂಗ್ಸ್ ಅಂತ ಇಟ್ಟಿದ್ರೆ ನಾಳೆ ನನ್ನ ಕೊನೆಗಾಲದಲ್ಲಿ ನನ್ನ ಕಾಪಾಡುವಂಥ ಒಂದು ಜೀವ ಅದಕ್ಕಿರುತ್ತೆ. ಸೊ ನನಗೆ ಬೇಕಾದಂಗೆಲ್ಲ ನನ್ನ ಕಷ್ಟಕ್ಕೆಲ್ಲ ಅದು ಆಗುತ್ತೆ ಅಂತ ಹೇಳ್ಬೋದು. ಸೊ ಈಗ ಸುಮಾರು ಜನಕ್ಕೆ ಅಪ್ಪ ಅಮ್ಮ ಮಾಡಿರೋ ಆಸ್ತಿ ಆಗಿರ್ಬೋದು, ಇಲ್ಲ ಅಜ್ಜ ಅಜ್ಜಿ ಮಾಡಿರೋ ಆಸ್ತಿ ಆಗಿರ್ಬೋದು, ಅದಿರೋ ಕಾರಣದಿಂದ ಅವ್ರು ಏನು ಮಾಡ್ತಾರಂದರೆ ಅಷ್ಟೊಂದು ತಲೆ ಕೆಡಿಸ್ಕೊಳಕ್ಕೆ ಹೋಗೋದಿಲ್ಲ. ಸೊ ನಾನು ಕೂತುಂಡ್ರೆ ಕುಡಿಕೆ ಕೂಡ ಕರಗೋಗುತ್ತೆ ಅಂತ ಹೇಳ್ತಾರಲ್ವ, ಹಂಗೆ ನನಗೇನು ಎಲ್ಲೋ ಬಾಡಿಗೆ ಬರುತ್ತೆ, ನನಗೇನು ನಾನು ಎಲ್ಲೋ ಬದುಕ್ತೀನಿ, ನನಗೇನು ನಮ್ಮ ಅಪ್ಪ ಮಾಡಿಟ್ಟಿದ್ದಾನೆ, ನಮ್ಮ ಅಜ್ಜ ಮಾಡಿಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ಇರೋದನ್ನೆಲ್ಲ ಕರಗಿಸ್ಬಿಡ್ತಾರೆ. ಬಟ್ ಆದರೆ ನಾಳೆ ದಿನ ಅವ್ರ ಜೊತೆಗೆ ಅವ್ರ ಫ್ಯಾಮಿಲಿ ಕೂಡ ಸಫರಲ್ಲಿ ಬೀಳುತ್ತೆ, ಕಷ್ಟದಲ್ಲಿ ಬೀಳುತ್ತೆ. ಸೊ ಅದು ಅವ್ರಿಗೆ ಗೊತ್ತಿರೋದಿಲ್ಲ. ಅವ್ರ ಫ್ಯಾಮಿಲಿ ಕೂಡ ಅವ್ರು ನಾಳೆ ದಿನ ಅವ್ರ ಥರನೇ ಏನು ಇವರು ಕೂತು ತಿಂದು ಎಲ್ಲ ಕರಗಿಸಿರ್ತಾರೆ.
ಏನೂ ಇಲ್ಲದೆ ಅವರು ಕಷ್ಟಪಡುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ ಅವ್ರಿಗೆ. ಸೊ ಅದನ್ನು ನಾವೆಲ್ಲ ಮೈಂಡಲ್ಲಿ ಇಟ್ಕೋಬೇಕು. ಎಷ್ಟೇ ಇದ್ದರೆ ಕೂಡ ಒಂದು 10 ರೂಪಾಯಿ ಆದರೂ ದುಡಿಯೋವಂಥ ಶಕ್ತಿ ಇದ್ದರೆ, ಇವತ್ತು ಕೂತು ತಿಂದಿರೋ ನಾನು, ಇವತ್ತು ಕೆಲಸನೇ ಮಾಡದೇ ಇರೋ ನಾನು, ನಾಳೆ ದಿನ ಹೋಗಿ ಕಷ್ಟ ಅಂತ ಬಂದಾಗ ಮೈ ಬಗ್ಸಿ ನಾನು ದುಡಿತೀನಿ ಮಾಡ್ತೀನಿ ಅಂದರೆ ಅದು ಆಗದೇ ಇರೋ ಅಂಥ ಕೆಲಸ. ಸೊ ಅದಕ್ಕೆ ಎಷ್ಟೇ ಇದ್ದರೆ ಕೂಡ ನಾವು ಮೈ ಬಗ್ಸಿ ದುಡಿಬೇಕು. ಕಷ್ಟಪಟ್ಟು ದುಡ್ದಿದ್ರೆ ಆ ಕಷ್ಟ ನಮಗೆ ಅರ್ಥ ಆಗುತ್ತೆ. ಸೊ ಆವಾಗ ನಾಳೆ ದಿನ ಕಷ್ಟ ಅಂತ ಬಂದಾಗ ಕೂಡ ಸೇವಿಂಗ್ಸ್ ಅಂತ ಇರುತ್ತೆ. ಬಟ್ ಇಲ್ಲ ಅಂದರೆ ದುಡಿಬೇಕು ಅನ್ನೋ ಒಂದು ಮನಸ್ಸಿರುತ್ತೆ. ಇಲ್ಲ ಅಂದರೆ ಒಂದು ಅನಾಹುತಗಳಂತ ಆಗುತ್ತೆ. ಯಾಕಂದರೆ ಅವ್ರಿಗೆ ತಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. ಸೊ ಇನ್ನೊಂದು ಅವ್ರ ಕಷ್ಟನೇ ನೋಡಿರೋದಿಲ್ಲ. ಅವಾಗ ಕಷ್ಟ ಅಂತ ಬಂದಾಗ ಅವ್ರು ಏನು ಮಾಡ್ತಾರೆ ಅಂದರೆ ಇದು ಒಂದು ಕೆಟ್ಟ ನಿರ್ಧಾರಗಳನ್ನ ತಗೊಳ್ಳೋ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸೊ ಈಗ ನಾನು ಕಂಬಳಿ ಬೆಡ್ಶೀಟೆಲ್ಲ ಮಡಚಿ ಎತ್ತಿಟ್ಬಿಟ್ಟು ಕಸ ಗುಡಿಸ್ಬೇಕಾಗಿತ್ತು. ಅಷ್ಟರೊಳಗಾಗಿ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕ್ಬಿಡೋಣ ಅಂತ ಬಂದೆ. ನೀರು ಹಾಕಿ ರಂಗೋಲಿ ಹಾಕ್ಬಿಟ್ಟು ಒಳಗಡೆ ಹೋಗಿ ಇನ್ನು ಕಸ ಗುಡಿಸಿ ಒರೆಸೋದೇನೆ. ಆಮೇಲೆ ಚಟ್ನಿ ರುಬ್ಬಬೇಕಾಗಿತ್ತು. ಸೊ ಇಷ್ಟು ಕೆಲಸ ಮುಗಿಸ್ಕೊಂಡು ಹೋಟೆಲ್ ಹತ್ರ ಹೋಗಿ ಬಂದಮೇಲೆ ಮತ್ತೆ ನಾನು ಕಂಟಿನ್ಯೂ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ಬರೋಷ್ಟರೊಳಗಾಗಿ ನನಗೆ 12:45 ಆಗಿತ್ತು. ಕೆಲಸ ಎಲ್ಲ ಮುಗಿಸ್ಕೊಂಡು ಬರೋಷ್ಟರೊಳಗಾಗಿ ಬಂದು ನಾನು ಸೊಪ್ಪು ಸಾಂಬಾರು ಮಾಡಬೇಕಾಗಿತ್ತು. ಮೆಣಸಿನ್ಕಾಯಿತು ಬಿಡಿಸ್ಕೊಂಡು ಅಕ್ಕಿಗೆ ನೀರು ಇಟ್ಬಿಟ್ಟು ಫಸ್ಟು ಮೆಣಸಿನ್ಕಾಯಿ ಬಿಡಿಸ್ಕೊಂಡು ಟೊಮೆಟೊ ಈರುಳ್ಳಿ ಎಲ್ಲ ಹಾಕಿ ಸೊಪ್ಪು ಒಂದು 4-5 ಸತಿ ತೊಳೆಯೋಣ ಅಂತೇಳಿ ಕುತ್ಕೊತೀನಿ. ಅಷ್ಟೆಲ್ಲ ನನ್ನ ತಂಗಿ ಮಗಳು ಬರ್ತಾಳೆ. ನೆನೆಸಿ ಒಂದು ಸೈಡಲ್ಲಿ ಇಟ್ಬಿಟ್ಟು ಇರೋ ಪಾತ್ರೆ ಎಲ್ಲ ಉಜ್ಕೊಂಡು ಆಮೇಲೆ ಸೊಪ್ಪು ಸಾರಿಗೆ ಇಡೋದು. ಸೊ ಸಿಂಪಲ್ಲಾಗೆ ಸೊಪ್ಪು ಸಾರು ಮಾಡೋದು. ನೈಟ್ಗೆ ಕೂಡ ಅದೇ ಸಾಂಬಾರು ಇತ್ತು. ಅನ್ನ ಮಾಡಿಕೊಂಡೆ. ಬಟ್ ತುಂಬ ತಲೆನೋವ್ತಾಯಿತ್ತು. ಮಧ್ಯಾಹ್ನ ಎಲ್ಲ ಫುಲ್ಲು ತಲೆನೋವು, ನೈಟು ಫುಲ್ಲು ಹೊಟ್ಟೆ ನೋವು. ಸೊ ನನಗಂತೂ ನಿನ್ನೆ ಅಂತೂ ತುಂಬಾ ಒಂದು ಇದು ಜಾಸ್ತಿ ಆಗೋಯಿತು. ಸೊ ಇವರಿಬ್ಬರು ಬಂದು ನನ್ನ ವೀಡಿಯೋ ಆನ್ ಮಾಡಿದ್ರಿಂದ ಅಲ್ಲಿ ಬಂದು ಇದು ಮಾಡ್ತಾಯಿದ್ರು. ಇವಳು ನಿಮ್ಗೆ ಆಲ್ರೆಡಿ ಗೊತ್ತಿದೆ. ನಾನು ಟೊಮೆಟೊ ತೊಗೊಂಬ ಅಂತಂದರೆ ಇಬ್ಬರು ಹೋಗ್ಬಿಟ್ಟು ಒಂದೊಂದು ಟೊಮೆಟೊ ತೊಗೊಂಬಂದರು. ಇವನು ಸ್ವಲ್ಪ ಹೊತ್ತು ಕೂತ್ಕೊಂಡ, ಇವಳು ಸ್ವಲ್ಪ ಹೊತ್ತು ಇದು ಮಾಡಿದ್ಲು. ಆಮೇಲೆ ಇಬ್ಬರೂ ಆಟ ಆಡ್ತಾಯಿದ್ರು. ಇದಂತೂ ಚಿನ್ಕುರುಳಿ ನೀರು ಚೆಲ್ತಾಯಿದ್ಲು. ಆಮೇಲೆ ಹೋಗ್ರಿ ನೀವು ಒಳಗಡೆಗೆ ಅಂತ ಹೇಳಿದ್ರೆ ಇಲ್ಲ ನಾನು ಹೋಗೋದಿಲ್ಲ ಅಂತ ಹೇಳಿ ನನ್ನ ಹತ್ರ ಬಂದು ಕೂತ್ಕೊಂಡ್ಲು ಸೊಪ್ಪು ತೊಳೆಯೋದಕ್ಕೆ ಅಂತ. ಅದನ್ನ ಚೆನ್ನಾಗಿ ಇಸ್ಕಾಕ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ನಾನು ಹೇಳಿದೆ ಇಲ್ಲಮ್ಮ ನೀನು ಹೋಗು ಅಂದರೆ ಕೂಡ ಅವಳು ಹೋಗಿದ್ದು ಇದು ಮಾಡಲಿಲ್ಲ. ಸ್ವಲ್ಪ ಜೋರಾಗಿ ಗದರ್ಕೊಂಡೆ, ಎದ್ದು ಹೋಗ್ತೀರಾ ಹೋಗಲ್ವಾ ನೀವು ಅಂತ. ಸೊ ಆವಾಗ ಎದ್ದು ಹೋದ್ಲು. ನಾನು ಮನೆಗೆ ಹೋಗ್ತೀನಿ ಅಂದರೆ ಇವನ ಜೊತೆ ಕಳ್ಸೋಕ್ಕಾಗಲಿಲ್ಲ. ಪಾಪ ಅವನು ಕೂಡ ಚಿಕ್ಕವನೇ. ಸೊ ಏನು ರೋಡಲ್ಲಿ ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ಬಿಟ್ಟು ಬೇಡ ಕಂದ ನೀನು ಕರ್ಕೊಂಡು ಹೋಗ್ಬೇಡ ಅಂತ ಹೇಳಿಬಿಟ್ಟು ನನ್ನ ಮಗಳು ಬಂದಮೇಲೆ ಅವಳನ್ನ ಒಟ್ಟಿಗೆ ಜೊತೆ ಮಾಡಿ ಕಳಿಸ್ದೆ. ಅಷ್ಟೊತ್ತು ಪಾತ್ರೆ ಉಸ್ತಾ ಇದ್ದೆ. ಬೇಡ ತೊಳಿಬೇಡ ಅಂದು ಎಲ್ಲಿ ಹೇಳಿದ ಮಾತು ಕೇಳ್ತಾಳೆ ಅವಳು ನನ್ನ ಮಾತೇ ಕೇಳಲ್ಲ. ಈ ನಡುವೆ ಮೊದಲು ಕೇಳ್ತಿದ್ಲು, ಈ ನಡುವೆ ಸ್ವಲ್ಪ ದೊಡ್ಡವಳಾಗಿದ್ದಾಳೆಲ್ಲ, ಸ್ವಲ್ಪ ಸ್ಕೂಲ್ಗೆ ಹೋಗೋ ಮಗು ಆಗಿಬಿಟ್ಟಿದ್ದಾಳೆ. ಅದಕ್ಕೆ ಹೇಳಿದ ಮಾತು ಕೇಳ್ತಾ ಇಲ್ಲ. ಸೊ ನಂಗೆ ವಿಪರೀತ ತಲೆನೋವ್ತಾಯಿತ್ತು. ಸೊ ಒಂದು ಮಾತ್ರೆ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ಮಲಗಿದ್ರೆ ಸಾಕಪ್ಪ ಅನ್ನೋಂಗಿತ್ತು. ಅಡುಗೆ ಮಾಡಿ ಊಟ ತಿನ್ನೋ ಟೈಮ್ಗೆ ನಾನು ಮಾತ್ರೆ ಕುಡ್ದೆ. ಆಮೇಲೆ ಸ್ವಲ್ಪ ತಲೆನೋವು ಬಿಡ್ತು. ನೈಟು ಫುಲ್ಲು ಹೊಟ್ಟೆ ನೋವು ಜಾಸ್ತಿ ಆಗಿಬಿಟ್ಟಿತ್ತು. ಇವಳಿಗೆ ಬೇಳೆ ತೊಗೊಂಬ ಅಂತ ಹೇಳಿದ್ದೆ ಮಗಳಿಗೆ. ಹೋಗಿ ಅವ್ರ ಅತ್ತೆ ಮನೇಲಿ ಬೇಳೆ ತೊಗೊಂಬಂದ್ಲು. ಅಲ್ಲಿ ಇಟ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಬಿಡಮ್ಮ ಅಂತ ಹೇಳಿದ್ರೆ ಮೂವರು ಹೋದರು. ಸರಿ ಅವ್ರು ಹೋದರು ಅಂದ್ಬಿಟ್ಟು ನಾನು ಅಷ್ಟರೊಳಗಾಗಿ ಪಾತ್ರೆ ಎಲ್ಲ ಉಜ್ಜಿ ಸಾಂಬಾರಿಗೆ ಅಂತ ಇಡೋದಕ್ಕೆ ಇದು ಮಾಡಿಕೊಂಡೆ. ಸಾಂಬಾರಿಗೆಲ್ಲ ಇಟ್ಟುಬಿಟ್ಟು ಅದು ಕೂಗೋಷ್ಟರೊಳಗಾಗಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬಿಡಿಸ್ಕೊಂಬಿಡೋಣ ಅಂತ ಹೇಳಿ ಬಿಡಿಸ್ಕೊಂಡೆ. ಸೊ ಇವತ್ತಿನ ವ್ಲಾಗು ಕಂಟಿನ್ಯೂ ಕೆಲಸನೇ ಇಷ್ಟೇ. ಸೊ ನಾನು ಹೇಳಿದ ಪ್ರಕಾರ ಫಾಲೋ ಅಪ್ ಮಾಡ್ಬೋದು, ಯಾರಾದರೂ ಆಗಿರ್ಬೋದು. ನನಗಂತೂ ತುಂಬಾ ಕೆಲಸ ಇರುತ್ತೆ. ಸೊ ಹೋಟೆಲ್ಲು, ಮನೆ, ಕೆಲಸ 3 ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ 3ರಲ್ಲಿ ಕೂಡ ನಾನು ನೋಡ್ತಾ ಇರಬೇಕಾಗುತ್ತೆ ಕೆಲಸಗಳು. ಸಣ್ಣ ಪುಟ್ಟ ಮನಸ್ತಾಪಗಳು ಬಂದಾಗ ಅದನ್ನ ತಿದ್ದುಕೊಂಡು ಅದನ್ನ ಬಗೆಹರಿಸ್ಕೊಂಡು ಹೋಗ್ತಾ ಇರಬೇಕು. ಕ್ಲಾಶಸ್ ನಡೀತಾ ಇರುತ್ತೆ ಮನೇಲಿ ಎಲ್ಲರಿಗೂ. ಬಟ್ ಆ ಕ್ಲಾಶಸ್ನ ದೊಡ್ಡ ಇಶ್ಯೂಸ್ ಮಾಡ್ಕೊಳಕ್ಕಾಗೋದಿಲ್ಲ. ಸೊ ಸಣ್ಣ ಪುಟ್ಟ ಅದರಲ್ಲೆಲ್ಲ ಮುಗಿಸ್ಕೋಬೇಕು. ಸೊ ನಂಗೆ ತಲೆನೋವ್ತಾ ಇದ್ರಿಂದ ಬೇಗ ಬೇಗ ಕೆಲಸ ಆದರೆ ಸಾಕು ಅಂತ ಬಟ್ಟೆನೂ ಒಗಿಬೇಕು ಅಂದ್ಕೊಂಡೆ. ಅಷ್ಟರೊಳಗಾಗಿ ಸಂತೆಗೆ ಅಂತ ಚಿಕ್ಕಮ್ಮ ಬಂದರು. ಸ್ನಾನ ಮಾಡ್ಕೊಂಡು ಸಂತೆಗೆ ಹೊರಟೋದೆ ನಾನು. ಆಮೇಲೆ ಬಂದು ಎಲ್ಲ ಎತ್ತಿಟ್ಬಿಟ್ಟು ಆಚೆ ಕಸ ಗುಡಿಸಿ ಒರೆಸಿದ್ದು. ಇಷ್ಟೇ ನನ್ನ ಇವತ್ತಿನ ವ್ಲಾಗು. ಪೂರ್ತಿ ವೀಡಿಯೋಸ್ನ ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನಾನು ಆಲ್ರೆಡಿ ಪ್ರತಿಯೊಂದು ವ್ಲಾಗಲ್ಲೂ ಹೇಳ್ತಾ ಇದ್ದೀನಿ, ನಾನು ನಮ್ಮ ಮಗಳ ಎಜುಕೇಷನ್ಗೋಸ್ಕರ ನಾನು ವೀಡಿಯೋಸ್ ಮಾಡ್ತಾ ಇರೋದು. ನೀವು ಪೂರ್ತಿ ವೀಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಇದರಲ್ಲಿ ಏನಾದರೂ ಬರೋ ಒಂದು ಸ್ವಲ್ಪ ಅಮೌಂಟ್ ಅವಳ ಎಜುಕೇಷನ್ಗೆ ಆಗುತ್ತೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಪ್ಲೀಸ್ ಪ್ರತಿಯೊಬ್ಬರು ವೀಡಿಯೋಸ್ನ ನೋಡಿ.
ಕೈ ಕೆಸರಾದರೆ ಬಾಯಿ ಮೊಸರು ಅಂತ ಹೇಳ್ಬೋದು. ಸೊ ತುಂಬ ಕೆಲಸ ಮಾಡ್ತೀರಾ, ಹೋಟೆಲ್ ಕೆಲಸ ಮಾಡಿಕೊಂಡು ಇನ್ನೂ ಯೂಟ್ಯೂಬು ಮಾಡ್ತಿದ್ದೀರಾ, ನೀವು ಯೂಟ್ಯೂಬಲ್ಲೂ ಅರ್ನ್ ಆಗ್ತಿದೆ ಅಂದರೆ ಖಂಡಿತವಾಗ್ಲೂ ಇನ್ನೂ ಅರ್ನ್ ಆಗ್ತಿಲ್ಲ. ಈ ಅರ್ನಿಂಗ್ ಎಲ್ಲ ನನ್ನ ಮಗಳ ಎಜುಕೇಷನ್ಗೇ ಇರುತ್ತೆ. ಸೊ ಇವತ್ತು ನಾನು ಏನು ಕಷ್ಟಪಡ್ತೀನಿ ಅದು ನಾಳೆ ಅವಳು ಜೀವನಕ್ಕೆ ಒಂದು ದಾರಿ ಅಂತ ತೋರಿಸುತ್ತೆ. ಸೊ ಪ್ರತಿಯೊಬ್ಬರು ವಿಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಬನ್ನಿ ಈಗ ಕಂಟಿನ್ಯೂ ಮಾಡ್ತೀನಿ, ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ.